ಓ ಗೈಸ್ ವೆಲ್ಕಮ್ ಬ್ಯಾಕ್ ಟು ದ ಸಿಂಪಲ್ ಟೆಕ್ ಯೂಟ್ಯೂಬ್ ಚಾನಲ್. ಗೈಸ್, ಈ ಒಂದು ವಿಡಿಯೋನ ಯಾರೆಲ್ಲ ನೋಡ್ತಿದ್ರು ಅಂಡರ್ 1% ನಿಮಗೆಲ್ಲ ಪಾಕೆಟ್ ಮನಿಗೆ ಆಗೋಷ್ಟು ಅಮೌಂಟ್ ಅಂತೂ ಸಿಗುತ್ತೆ. ಫಸ್ಟ್ ನೋಡ್ತಾ ಇರ್ಬೋದು, ಈ ಒಂದು ಅಪ್ಲಿಕೇಶನ್ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಡಿರ್ತೀನಿ. ಯಾರಿಗೆಲ್ಲ ಇಷ್ಟ ಆಗುತ್ತೆ ಹೋಗಿ ರಿಜಿಸ್ಟರ್ ಮಾಡ್ಕೊಳ್ಳಿ. ಮತ್ತು ಈ ಒಂದು ಪೇಮೆಂಟ್ನ, ಈ ಅಪ್ಲಿಕೇಶನ್ ಕೂಡ ಪೇಮೆಂಟ್ನ ಕೊನೆಯಲ್ಲಿ ತೋರಿಸಿದ್ದೀನಿ, ಯಾವ ಥರ ವಿತ್ಡ್ರಾ ತೊಗೊಳ್ಳೋದು ಮತ್ತು ಪೇಮೆಂಟ್ ಪ್ರೂಫ್ ಕೂಡ ಇದೆ, ನೀವು ನೋಡ್ಕೋಬೋದು. ಫಸ್ಟಿಗೆ ಬರೋದಾದ್ರೆ ಅಂದರೆ ಇಲ್ಲಿ ಸಖತ್ತಾಗಿ ಮನಿನ ಅರ್ನಿಂಗ್ ಮಾಡ್ಕೋಬೇಕಪ್ಪ ಅಂತಂದರೆ ಇದೊಂದು ಬೆಸ್ಟ್ ಅಪ್ಲಿಕೇಶನ್ ಆಗಿದೆ. ನೋಡ್ತಾ ಇರ್ಬೋದು, ನಂತರ 291 ಕ್ಯಾನ್ಸ್ ಇದೆ. ನಿಮಗೆ ರಿಜಿಸ್ಟರ್ ಆಗಿದ ತಕ್ಷಣ 200 ಕ್ಯಾನ್ಸ್ಗಳು ಸಿಗುತ್ತೆ. ಇದೇ ಥರ ನಿಮಗೆ ಸುಮಾರು ಆಪ್ಷನ್ಗಳಿದ್ದಾವೆ ಗೈಸ್ ಇಲ್ಲಿ ಅರ್ನಿಂಗ್ ಮಾಡೋದಕ್ಕೆ. ನೀವು ನೋಡ್ತಾ ಇರ್ಬೋದು, ಒಂದೊಂದೇ ಆಪ್ಷನ್ ನಾನು ತೋರಿಸ್ಕೊಡ್ತಾ ಹೋಗ್ತೀನಿ. ಫಸ್ಟು ಪ್ಲೇ ಆ್ಯಂಡ್ ಅರ್ನ್ ಅಂತ ಕಾಣಿಸ್ತಿದೆಯಲ್ಲ, ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂತಂದರೆ ನಿಮಗೆ ಈ ಥರ ಒಂದು ಆಪ್ಷನ್ ಬರುತ್ತೆ. ಈ ಥರ ಆಪ್ಷನಲ್ಲಿ ಏನು ತೋರಿಸುತ್ತಪ್ಪ ಅಂದರೆ ಪ್ರತಿಯೊಂದು ಆ್ಯಪ್ಸ್ ಕೂಡ ನೀವು ನೋಡ್ಕೋಬೋದು. ಅಂದರೆ ಟೋಟಲ್ ಕಾಯಿನ್ಸು 50, ಅಂದರೆ ಪರ್ ಲೆವೆಲ್, ಅಂದರೆ ನಿಮಗೆ 1 ನಿಮಿಷಕ್ಕೆ 2 ಕಾಯಿನ್ಸ್ ಬರುತ್ತೆ. ಈ ಒಂದು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿಕೊಂಡು ನೀವೇನಾರ ಗೇಮ್ಸ್ ಆಡ್ತು ಅಂದರೆ ಸಾಕು, 1 ನಿಮಿಷಕ್ಕೆ 2 ಕಾಯಿನ್ಸ್ ಬರ್ತಾ ಟೋಟಲಾಗಿ 50 ಕಾಯಿನ್ಸ್ ಬರುತ್ತೆ. ಅದೇ ಥರ ಇಲ್ಲಿ ಕೆಳಗೂ ಕೂಡ 50 ಕಾಯಿನ್ಸು ಮತ್ತು ಪರ್ ಮಿನಿಟ್ಗೆ 2 ಕಾಯಿನ್ಸು. ಈ ಥರ ನೀವು ನೋಡ್ಕೊತಾ ಇರ್ಬೋದು. ಮಸ್ತ್ ಡೈಲಿ ನಿಮಗೆ 3 ಆ್ಯಪು ಕೊಡ್ತಾ ಹೋಗ್ತಿರ್ತಾರೆ. ಅದರಿಂದನೂ ಕೂಡ ನೀವು 150 ಕಾಯಿನ್ಸ್ನ ಈಸಿಯಾಗಿ ಅರ್ನಿಂಗ್ ಮಾಡ್ಕೋಬೋದು. ನೆಕ್ಸ್ಟ್ ಆಪ್ಷನ್ ಬರೋದಾರೆ ಗೈಸ್, ಇಲ್ಲಿ ನೋಡ್ತಾ ಇರ್ಬೋದು, ಟಾಸ್ಕ್ ಅಂತ ಒಂದು ಆಪ್ಷನ್ ಆದರೆ ಕಾಣಿಸ್ತಾ ಇದೆ. ಈ ಟಾಸ್ಕ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದ ತಕ್ಷಣ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಸುಮಾರು ಆ್ಯಪ್ಸ್ಗಳಾದರೆ ಸಿಗ್ತವೆ. ಪ್ರತಿಯೊಂದು ಆ್ಯಪ್ಸ್ಗೂ ಇಂಥದಷ್ಟು ಕಾಯಿನ್ಸ್ ಆದರೆ ಸಿಗುತ್ತೆ. ಅಂದರೆ 250 ಕಾಯಿನ್ಸ್ ಅಂದರೆ ₹2.5, ಮತ್ತು 400 ಕಾಯಿನ್ಸ್ ಅಂದರೆ ₹4, 200 ಕಾಯಿನ್ಸ್ ಅಂದರೆ ₹2. ಈ ಥರ ನಿಮಗೆ ಪ್ರತಿಯೊಂದು ಆ್ಯಪ್ಸ್ಗೂ ಕೂಡ ಸಿಗ್ತಾ ಇರುತ್ತೆ. ನಾನೊಂದು ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಂಡು ನಿಮಗೆ ತೋರಿಸ್ತೀನಿ. ಇಲ್ಲಿ ಕ್ಯಾಡ್ಬರಿ ಪ್ಲೇ ಪ್ಯಾಡ್ ಅಂತ ಒಂದು ಆಪ್ಷನ್ ಇದೆ. ಈ ಒಂದು ಆಪ್ಷನ್ನ ಯೂಸ್ ಮಾಡ್ಕೊತೀನಿ. ಈ ಒಂದು ಆಪ್ಷನ್ ಯೂಸ್ ಮಾಡ್ಕೊಂಡು ನಿಮಗೆ ಯಾವ ಥರ ಕಾಯಿನ್ಸ್ ಅರ್ನಿಂಗ್ ಮಾಡಿಕೊಂಡು ದುಡ್ಡು ಮಾಡ್ಕೊಂಡು ತಿಳಿಸ್ಕೊಡ್ತೀನಿ. ನೋಡ್ತಾ ಇರ್ಬೋದು, ನಾನು ಇವಾಗ ಅಪ್ಲಿಕೇಶನ್ನ ಓಪನ್ ಮಾಡ್ಕೊತೀನಿ. ಒಂದು ನಿಮಿಷ ನೋಡ್ತಾ ಇದ್ದರೆ ಅಪ್ಲಿಕೇಶನ್ ಓಪನ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ಇನ್ಸ್ಟ್ರಕ್ಷನ್ ಎಲ್ಲ ಓದ್ಕೊಂಡು ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡ್ಕೊಂಡೆ. ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದ ತಕ್ಷಣ ನಿಮಗೆ ಅಪ್ಲಿಕೇಶನ್ನು ಓಪನ್ ಮಾಡೋಕ್ಕೆ ಹೇಳುತ್ತೆ. ಓಪನ್ನ ನಾನು ಇಲ್ಲಿ ಇನ್ಸ್ಟಾಲ್ ಮಾಡ್ಕೊತಾ ಇದ್ದೀನಿ. ಇನ್ಸ್ಟಾಲ್ ಮಾಡ್ಕೊಂಡಿದ್ದ ತಕ್ಷಣ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಆದರೆ ಬರುತ್ತೆ. ಇಲ್ಲಿ ಅಪ್ಲಿಕೇಶನ್ ಓಪನ್ ಮಾಡ್ಕೊಂಡಿದ್ದ ತಕ್ಷಣ ರಿಜಿಸ್ಟರ್ ಮಾಡೋಕ್ಕೆ ಹೇಳುತ್ತೆ. ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ನ ಹಾಕಿ ಮತ್ತು OTP ಹಾಕಿ ರಿಜಿಸ್ಟರ್ ಮಾಡ್ಕೊಳ್ಳಿ. ರಿಜಿಸ್ಟರ್ ಮಾಡ್ಕೊಂಡಿದ್ದ ತಕ್ಷಣ ಸಾಕು, ನಿಮ್ಮ ಕಾಯಿನ್ಸ್ ನಿಮ್ಮ ವ್ಯಾಲೆಟ್ಗೆ ಬಂದು ಆ್ಯಡ್ ಆಗುತ್ತೆ. ಒಂದು 2 ನಿಮಿಷ ಈ ಒಂದು ಅಪ್ಲಿಕೇಶನಲ್ಲಿ ಕಾಯ್ತು ಅಂದರೆ ಸಾಕು. OTP ಫಸ್ಟ್ ಹಾಕಬೇಕಾಗುತ್ತೆ. 2 ನಿಮಿಷ ಅಪ್ಲಿಕೇಶನಲ್ಲಿ ಕಾಯ್ತು, ಮತ್ತು ನೀವೊಂದು ಆ ಅಪ್ಲಿಕೇಶನ್ಗೆ ವಾಪಸ್ ಹೋಯ್ತು ಅಂದರೆ ನಿಮಗೆ ಕಾಯಿನ್ಸ್ ಬಂದು ಆ್ಯಡ್ ಆಗಿರುತ್ತೆ. ನೋಡ್ತಾ ಇರ್ಬೋದು, ನಾನು ಡೈರೆಕ್ಟಾಗಿ ತೋರಿಸ್ತೀನಿ. ನನ್ನ ಹತ್ರ ಮೊದಲು 527 ಕಾಯಿನ್ಸ್ ಇತ್ತು, ಈಗ 927 ಕಾಯಿನ್ಸ್ ಆಗಿದೆ. ಟಾಸ್ಕ್ ಹಿಸ್ಟ್ರಿ ಕೂಡ ನಮಗೆ ತೋರಿಸ್ತೀನಿ. 400 ಕಾಯಿನ್ಸ್ ನನಗೆ ಬಂದು ಆ್ಯಡ್ ಆಗಿದೆ. ನೋಡ್ತಾ ಇರ್ಬೋದು, ಇವಾಗ ನಾನು ಟಾಸ್ಕ್ ಹಿಸ್ಟ್ರಿ ತೋರಿಸ್ತೀನಿ. ಇಲ್ಲಿ ನೋಡ್ತಾ ಇರ್ಬೋದು, ನನಗೆ ಟಾಸ್ಕ್ ಹಿಸ್ಟ್ರಿ ಬಂದು 400 ಕಾಯಿನ್ಸ್ ಆ್ಯಡ್ ಆಗಿದೆ. ನೀವು ಕಣ್ಣು ಮುಂದೆನೇ ತೋರಿಸಿದ್ದೀನಿ ಮತ್ತು ಯಾವ ಥರ ಅರ್ನಿಂಗ್ ಮಾಡೋದು ತಿಳಿಸ್ಕೊಟ್ಟಿದ್ದೀನಿ. ಅಪ್ಲಿಕೇಶನ್ ಲಿಂಕ್ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಮತ್ತು ಈ ಒಂದು ವಿಡಿಯೋನಲ್ಲೇ ನಾನು ಯಾವ ಥರ ವಿತ್ಡ್ರಾಲ್ ತೊಗೊಳ್ಳೋದು ಅಂತ ತಿಳಿಸ್ಕೊಡ್ತೀನಿ. 1100 ಕಾಯಿನ್ ಮಾಡಿಕೊಂಡು UPIಗೆ ವಿತ್ಡ್ರಾಲ್ ತೊಗೊತೀನಿ. ನಿಮ್ಮ ಕಣ್ಣು ಮುಂದೆನೇ ಮತ್ತೊಂದು ಟಾಸ್ಕ್ನ ಕಂಪ್ಲೀಟ್ ಮಾಡೋಕೆ ನೋಡ್ತೀನಿ. ಇಲ್ಲಿ ನೋಡ್ತಾ ಇರ್ಬೋದು, ಆಸ್ಕ್ QXAI ಅಂತ ಕಾಣಿಸ್ತಾ ಇದೆ. ಈ ಒಂದು ಇನ್ಸ್ಟ್ರಕ್ಷನಲ್ಲಿ ಕೊಟ್ಟಿರೋಂಥ ಇನ್ಸ್ಟ್ರಕ್ಷನ್ ಓದ್ಕೊಂಡು ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ಈ ಒಂದು ವೆಬ್ಸೈಟ್ನಲ್ಲಿ ಸೈನ್ ಅಪ್ ಆಗಿ, ಅಂದರೆ ಗೂಗಲ್ ಮುಖಾಂತರ ಸೈನ್ ಅಪ್ ಆಗಿ, ಅಲ್ಲಿ ಕೇಳೋಕ್ಕಂಥ ಕ್ವಶನ್ಸ್ಗಳು ನೀವೊಂದು 10 ನಿಮಿಷ ಆ ಒಂದು ವೆಬ್ಸೈಟ್ನಲ್ಲಿ, 10 ನಿಮಿಷ ಬೇಕಾಗಿಲ್ಲ, 1-2.5 ನಿಮಿಷ ಈ ಒಂದು ವೆಬ್ಸೈಟ್ನಲ್ಲಿ ನೀವು ವರ್ಕ್ ಮಾಡಿ ಅಪ್ಲಿಕೇಶನ್ಗೆ ವಾಪಸ್ ಬಂತು ಅಂದರೆ ಸಾಕು. ವರ್ಕ್ ಮಾಡೋದೇನಿಲ್ಲ ಗಾಯ್ಸ್, ನೀವು 1-2 ಕ್ವಶನ್ನ ಕೇಳಬೇಕಾಗುತ್ತೆ. ಏನು ಬೇಕಾದರೂ ಈ ಕ್ವಶನ್ನ ಕೇಳಿ. ನೋಡ್ತಾ ಇರ್ಬೋದು, ನಾನು 1177 ಕಾಯಿನ್ಸ್ ಆಗಿದೆ. ಇವಾಗ ವಿತ್ಡ್ರಾ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ವಿತ್ಡ್ರಾ ಹೇಗೆ ಅಂತ ತೊಗೊಳ್ಳೋದು ತಿಳಿಸ್ಕೊಡ್ತೀನಿ. ಇಲ್ಲಿ ವಿತ್ಡ್ರಾ ಪಾಯಿಂಟ್ಸ್ ಅಂತ ಕಾಣಿಸ್ತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮಗೆ ತೋರಿಸ್ತೀನಿ ಯಾವ ಥರ ವಿತ್ಡ್ರಾಲ್ ತೊಗೊಳ್ಳೋದು ಅಂತ. UPIಗೆ ವಿತ್ಡ್ರಾಲ್ ತೊಗೊಳ್ಬೋದು, ಪೇಟಿಎಮ್ಗೆ ಮತ್ತು ಅಮೆಜಾನ್ ಪೇಗೆ, ಗೂಗಲ್ ಪೇಗೆ ಎಲ್ಲದ್ರ ಮುಖಾಂತರ ವಿತ್ಡ್ರಾಲ್ ತೊಗೋಬೋದು. ನಾನು ಫಸ್ಟ್ ಇವಾಗ UPI ಕ್ಲಿಕ್ ಮಾಡಿಕೊಂಡು UPIಗೆ ವಿತ್ಡ್ರಾಲ್ ತೊಗೊಂಡು ನೋಡ್ತೀನಿ. ನೋಡ್ತಾ ಇರ್ಬೋದು, ಇಲ್ಲಿ ₹5, ₹10 ಮತ್ತು ₹20 ತನಕ ನಿಮಗೆ UPI ವಿತ್ಡ್ರಾಲ್ ಇದೆ. ನೀವು ಎಷ್ಟು ಅರ್ನಿಂಗ್ ಮಾಡ್ಕೊತೀರ ಒಂದು ದಿವಸದಲ್ಲಿ ನಿಮಗೆ ಬಿಟ್ಟಿದ್ದು. ₹100-200 ತನಕ ಅರ್ನಿಂಗ್ ಮಾಡ್ಕೋಬೋದು ಗಾಯ್ಸ್ ಈ ಒಂದು ಅಪ್ಲಿಕೇಶನಲ್ಲಿ. ಫಸ್ಟ್ UPI ID ಹಾಕಬೇಕಾಗುತ್ತೆ. ನಾನು ಪೇಟಿಎಮ್ ಮುಖಾಂತರ ಕಾಪಿ ಮಾಡ್ಕೊಂಡಿರುವಂತಹ UPI IDನ ಇಲ್ಲಿ ಹಾಕ್ತಿದ್ದೀನಿ. ನೀವು ಕೂಡ UPI ID ಹಾಕಿ ಒಂದೇ ಸಲ ವಿತ್ಡ್ರಾಲ್ ತೊಗೋಬೋದು. ಇವಾಗ ಡೈರೆಕ್ಟ್ ನಾನು ಪೇಸ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಸೇವ್ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ನೋಡ್ತಾ ಇರ್ಬೋದು, ನನಗೆ ಟ್ರಾನ್ಸ್ಫರ್ ಆಯಿತು UPI IDಗೆ ಟ್ರಾನ್ಸ್ಫರ್ ಆಗಿರ್ತಕ್ಕಂಥ ಒಂದು ಮೆಸೇಜು ಕೂಡ ನನಗೆ ಬಂತು. ಇಲ್ಲಿ ಒಂದು ಸಲ ನಿಮಗೆ ಪೇಮೆಂಟ್ ಪ್ರೂಫ್ನ ಕೂಡ ನಾನು ಈಗ ಸೈಡಲ್ಲಿ ಹಾಕಿರ್ತೀನಿ. ನೋಡ್ತಾ ಇರ್ಬೋದು, ನೋಡಿ 77 ಕಾಯಿನ್ಸ್ ಆಗಿದೆ. ಇವಾಗ ನನ್ನ ಬ್ಯಾಲೆನ್ಸ್ ಎಲ್ಲ ಕಟ್ ಆಗಿದೆ. 1100 ಪಾಯಿಂಟ್ಸ್ ಕಟ್ ಆಗಿದೆ. ಟಾಸ್ಕ್ ಎಷ್ಟು ನೋಡ್ಕೋಬೋದು, 250 ಮತ್ತು 400 ಇವೆರಡು ಟಾಸ್ಕ್ನ ಕಂಪ್ಲೀಟ್ ಮಾಡಿದ್ದೀನಿ. ಇವಾಗ ನೋಡ್ತಾ ಇರ್ಬೋದು, ನನಗೆ ₹10 ಆ್ಯಡ್ ಆಗಿರ್ತಕ್ಕಂತಹ ಒಂದು ಸ್ಕ್ರೀನ್ಶಾಟ್ ಆದರೆ ಹಾಕಿದ್ದೀನಿ. ಓಪನ್ ಮನಿ ಮೇಲೆ ನೋಡ್ತಿದ್ದೀರಾ, ಟೈಮ್ ಕೂಡ 8:19 ಇದೆ, 8:20 ಇದೆ. ಈಗ ನಾನು ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ತೋರಿಸ್ತೀನಿ. ಇಷ್ಟು ಗಾಯ್ಸ್ ₹10 ನಾನು 1 ಸೆಕೆಂಡ್ ಒಳಗೆ ನನಗೆ ಅರ್ನಿಂಗ್ ಆಗಿದೆ. ನೀವು ಕೂಡ ಮಾಡ್ಕೋಬೇಕಪ್ಪ ಅಂದರೆ ಅಪ್ಲಿಕೇಶನ್ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ. ಇಷ್ಟ ಆಯಿತು ಅಂದರೆ ಹೋಗಿ ರಿಜಿಸ್ಟರ್ ಮಾಡ್ಕೊಳ್ಳಿ. ಸಿಗೋಣ ಮುಂದೆ.